ಹಾಯ್, ಇದೊಂದು ಹೊಸ ಡಿಸೈನ್ ಕಲಿಯೋಣ ಇವತ್ತು. ಒಂದು ಸಿಂಪಲ್ ಡಿಸೈನು, ತ್ರಿಬಲ್ ಕ್ರೋಶಾ ಡಿಸೈನ್. ಇದು ಸೀರೆಗೆ ಲಾಕ್ ಮಾಡಿಕೊಂಡು ಮತ್ತು ಬೀಡ್ಸ್ ಲಾಕ್ ಮಾಡೋದೆಲ್ಲ ನಿಮ್ಗೆ ತೋರಿಸಿದ್ದೀನಿ. ಗೊತ್ತಿಲ್ಲ ಅಂದರೆ ಹಿಂದಿನ ವೀಡಿಯೋದಲ್ಲಿ ಹೋಗಿ ನೋಡಿ. ಇವಾಗ ಸೀರೆಗೆ ಒಂದು ಗಂಟು ಹಾಕಿ ಮತ್ತು ಲಾಕ್ ಮಾಡಿಕೊಂಡು ಈ ಥರ ಒಂದು ಬೀಡ್ಸನ್ನ ಲಾಕ್ ಮಾಡ್ಕೋಬೇಕು. ನಾನು ಸ್ಟಾರ್ಟಿಂಗಿಂದ ಹಾಕ್ಕೊಂಡು ಬಂದಿದ್ದೀನಿ. ಇವಾಗ ನೋಡಿ ಎರಡು ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ 3 ಚೈನ್ ಹಾಕೋತೀನಿ. 1 2 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತಲ್ಲಿ ಲಾಕ್ ಮಾಡ್ಕೊತೀನಿ. ನೋಡಿ, ಸಿಂಪಲ್ ಡಿಸೈನ್, ತುಂಬ ಚೆನ್ನಾಗಿರ್ತದೆ. ಈ ಕಾಟನ್ ಸೀರೆಗಳಿಗೆಲ್ಲ ಹಾಕಿದ್ರೆ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ. ನೋಡಿ, ನೀವು ಹಾಕ್ಕೊಂಡು ಕಲಿಬೋದು. ಮತ್ತು 6 ಚೈನ್ ಹಾಕ್ತಾಯಿದ್ದೀನಿ. ಸಿಂಪಲ್ ಅಂದರೆ ತುಂಬ ಸಿಂಪಲ್ಲು, ಬೇಗನೆ ಹಾಕ್ಬೋದು. 6 ಚೈನ್ ಬಂದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕಬಾರ್ದು, ಸ್ವಲ್ಪ ಒಳಗಡೆನೆ ಯು ಶೇಪ್ ಇರೋ ಥರ ಹಾಕೋಬೇಕು. ಸೀರೆಗೆ ಲಾಕ್ ಮಾಡಬೇಕು. ನೋಡಿ, ಸ್ವಲ್ಪ ಒಂಚೂರು ಗ್ಯಾಪ್ ಬಿಟ್ಟು ಅರ್ಧದಷ್ಟು 6 ಚೈನ್ ಬರೋದ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಆ ಥರ ಲಾಕ್ ಮಾಡಿ ಅದನ್ನ ಆರ್ಚ್ ನಾವು ಹಾಕಬೇಕಲ್ಲ, ಹಂಗಾಗಿ 3 ಚೈನ್ ಮತ್ತು 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತಲ್ಲಿ ಲಾಕ್ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತಲ್ಲಿ ಲಾಕ್ ಮಾಡಿ ನೋಡಿ, ಮತ್ತೆ ಇನ್ನೊಂದು ಲಾಕ್ ಮಾಡ್ತೀನಿ ನಾನು. ಲಾಕ್ ಮಾಡಿ ಒಂದು ಬೀಡ್ಸ್ ಹಾಕೋಬೇಕು. ನೋಡಿ, ಒಂದು ಬೀಡ್ಸ್ ಲಾಕ್ ಮಾಡಿ, ಬೀಡ್ಸ್ ಲಾಕ್ ಫಸ್ಟ್ ಮಾಡಿ ಆಮೇಲೆ ಸೀರೆಗೆ ಲಾಕ್ ಮಾಡಬೇಕು. ಸೀರೆಗೆ ಲಾಕ್ ಮಾಡಿ ಮತ್ತೆ 2 ಸಲ ಇನ್ನೊಂದು ಸಲ ಲಾಕ್ ಮಾಡ್ಕೋಬೇಕು. ಯಾಕೆ ನಾನು 2 ಸಲ ಬೀಡ್ಸ್ ಪಕ್ಕ ಲಾಕ್ ಮಾಡ್ತಿದ್ದೀನಿ ಅಂತ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಗೊತ್ತಾಗುತ್ತೆ. ಇವಾಗ 3 ಚೈನ್ ಲಾಕ್ ಮಾಡಬೇಕು. ಮತ್ತು 6 ಚೈನ್ ಹಾಕಿ ಎಲ್ಲಿಗೆ ಬರುತ್ತಲ್ಲಿ ಲಾಕ್ ಮಾಡಬಾರ್ದು. ಆರ್ಚ್ ಹಾಕೋಕ್ಕೆ ಸ್ವಲ್ಪ ಯು ಶೇಪಲ್ಲಿ ಲಾಕ್ ಮಾಡ್ಕೋಬೇಕು. 6 ಚೈನ್ ಹಾಕಬೇಕು. ದಾರನ ಕರೆಕ್ಟಾಗಿ ಸ್ವಲ್ಪ ಗ್ರಿಪ್ಪಿಂದ ಹಿಡ್ಕೋಬೇಕು, ಇಲ್ಲಾಂದರೆ ನಮ್ಮ ಡಿಸೈನ್ ಚೆನ್ನಾಗಿ ಬರೋದಿಲ್ಲ. ಲೂಸ್ ಥರ ಆಗಿರ್ತದೆ. ದಾರ ಎಲ್ಲ ಒಂದು ಸ್ವಲ್ಪ ಬಿಟ್ಕೋತವೆ. ಹಾಗಾಗಿ ದಾರಗಳನ್ನ ಕರೆಕ್ಟಾಗಿ ಹಿಡ್ಕೊಂಡು ಬೆರಳಿಗೆ 3 ಸಲ ಸುತ್ಕೊಳ್ಳಿ, ಏನೂ ಆಗೋಲ್ಲ. ಬೆರಳಿಗೆ ಎಷ್ಟು ಸುತ್ಕೋತೀವೋ ಆವಾಗ ನಮಗೆ ಗ್ರಿಪ್ ಸಿಗುತ್ತೆ. ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತಲ್ಲ ಲಾಕ್ ಮಾಡಿಕೊಂಡು ಇದೇ ರೀತಿ ಫುಲ್ ಸೀರೆನ ಕಂಟಿನ್ಯೂ ಮಾಡಿದೆ. 2 ಸಲ ಲಾಕ್ ಮಾಡ್ಕೊತೀನಿ. ನೋಡಿ, ಲಾಕ್ ಮಾಡಿ ನೋಡಿ, ಒಂದು ಬೀಡ್ಸು, 3 ಚೈನು ಎಲ್ಲಿಗೆ ಬರುತ್ತಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು 6 ಚೈನ್ ಹಾಕಿ ಸ್ವಲ್ಪ ಆರ್ಚ್ಗೆ ಚಿಕ್ಕ ರೌಂಡ್ ಯು ಶೇಪಲ್ಲಿ ಲಾಕ್ ಮಾಡಬೇಕು. ಮತ್ತು ಬೀಡ್ಸ್ ಹಾಕಿ 6 ಚೈನ್ ಲಾಕ್ ಆದಮೇಲೆ 3 ಚೈನ್ ಹಾಕಿ ಮತ್ತೆ ಲಾಕ್ ಮಾಡಿ ಬೀಡ್ಸ್ ಹಾಕೋಬೇಕು. ನೋಡಿ, ಇದೇ ಫುಲ್ ಸೀರೆ ಎಲ್ಲ ಕಂಪ್ಲೀಟ್ ಇದೇ ಥರ ಬೇಸ್ ಲೈನ್ ಹಾಕೋಬೇಕು. ನೆಕ್ಸ್ಟ್ ಸ್ಟೆಪ್ಪು ನೋಡಿ, ನಾನು ಸೀರೆ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ, 3 ಚೈನು, 6 ಚೈನು, 3 ಚೈನು ಮತ್ತು ಬಂದು ಬೀಡ್ಸು, ಈ ಥರ. ನೆಕ್ಸ್ಟ್ ಸ್ಟೆಪ್ಪು ನೋಡಿ, ನಾವು 2 ಸಲ ಲಾಕ್ ಮಾಡಿರತ್ತ, ಒಂದು ಸಲ ಲಾಕ್ ಮಾಡಿಕೊಂಡು ತ್ರಿಬಲ್ ಕ್ರೋಶ ಹಾಕ್ಬೇಕು. ಇವತ್ತು ಇದಕ್ಕೆ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು 2ರಲ್ಲಿ 1, 2ರಲ್ಲಿ 1, 3 ಸಲ ಬರುತ್ತಿದ್ದು. ಡಬಲ್ ಕ್ರೋಶ 2 ಸಲ ಬರ್ತದೆ, ಇದು 3 ಸಲ ಬರ್ತದೆ. ನೋಡಿ, 2ರಲ್ಲಿ 1, 2ರಲ್ಲಿ 1 ಮತ್ತು 2 ಸಲ ಸುತ್ಕೋಬೇಕು. ದಾರನ ಎಳ್ಕೋಬೇಕು. ನೋಡಿ, ದಾರಗಳ ಸ್ವಲ್ಪ ಬಿಡಿಸ್ಕೊಂಡಾಗ ಸರಿ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು, ಸರಿಯಾಗಿ ಸುತ್ಕೋಬೇಕು. ನೋಡಿ, 2ರಲ್ಲಿ 1, ನೋಡಿ 2ರಲ್ಲಿ 1, ನೋಡಿ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1, 3 ಟೈಮ್ಸ್ ಮಾಡಬೇಕು. ಆ ಥರ ಇದೇ ಥರ 8 ಕಂಬಗಳನ್ನ ಹಾಕೋಬೇಕು. ಇಲ್ಲಾಂದರೆ 7 ಆದರೂ ಓಕೆ, 7 ಆದರೂ ಓಕೆ, 8 ಆದರೂ ಓಕೆ. 8 ಕಂಬಗಳನ್ನ ಹಾಕ್ಕೊಂಡು ಬರಬೇಕು. ದಾರಗಳನ್ನ ಸರಿಯಾಗಿ ಇಟ್ಕೋಬೇಕು, ಸುತ್ಕೋಬೇಕು ಬೆರಳಲ್ಲಿ.
ಮತ್ತು ಟ್ರಿಬಲ್ ಕ್ರೋಶನ್ ಮಾಡ್ಕೊತಾ ಬರಬೇಕು. ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಸಿಂಗಲ್ ಕ್ರೋಶಕ್ಕೆ ಒಂದೇ ಸಲ ಸುತ್ಕೋಬೇಕಾಗುತ್ತೆ, ಡಬಲ್ ಕ್ರೋಶಕ್ಕೆ 2 ಸಲ ಸುತ್ಕೋಬೇಕಾಗುತ್ತೆ. ಸಾರಿ ಟ್ರಿಬಲ್ ಕ್ರೋಶಕ್ಕೆ 2 ಸಲ ನೋಡಿ. ಎಣಿಸ್ಕೊಂಡು 2 ಚೈನ್ ಹಾಕಬೇಕು. 8 ಕಂಬಗಳಾದಮೇಲೆ 2 ಚೈನ್ ಹಾಕಿ ಮತ್ತೆ 2 ಸಲ ದಾರ ಸುತ್ಕೊಂಡು ಮತ್ತೆ ನಾವು ಕಂಬಗಳನ್ನ ಹಾಕೋತಾ ಬರಬೇಕು. ನೋಡಿ 7 ಅಥವಾ 8 ಕಂಬಗಳನ್ನ ಹಾಕ್ಕೊಂಡಾದ್ಮೇಲೆ 8 ಕಂಬಗಳು ಹಾಕ್ಕೊಳ್ಳಿ, ಇಷ್ಟು ಅಂತೇನು ಬೇಡ. 8 ಕಂಬಗಳು ಹಾಕ್ಕೊಂಡು 2 ಚೈನ್ ಹಾಕಬೇಕು ಮಧ್ಯದಲ್ಲಿ. ಯಾಕೆ ಅಂದರೆ ಅಲ್ಲಿ ಕುಚ್ಚು ಕಟ್ಟಬೇಕಾಗುತ್ತೆ, ಅಲ್ಲಿಗೆ ಜಾಗ ಬಿಟ್ಕೋಬೇಕಲ್ಲ, ಹಾಗಾಗಿ ಕುಚ್ಚು ಅಲ್ಲಿಗೆ ಬರೋದು. ಇದೊಂಥರ ಚೆನ್ನಾಗೈತೆ ಡಿಸೈನು, ಸಿಂಪಲಾಗಿರ್ತದೆ. ಏನು ಜಾಸ್ತಿ ಗ್ರ್ಯಾಂಡಾಗಿ ಬೀಡ್ಸ್ಗಳೇನು ಜಾಸ್ತಿ ಬರೋಲ್ಲ, ಸಿಂಪಲಾಗಿರ್ತದೆ. ಕಾಟನ್ ಸೀರೆಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತದೆ ನೋಡಿ. ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು 2ರಲ್ಲಿ 1 3 ಸಾರಿ ಮಾಡಬೇಕಾಗುತ್ತೆ ಆ ಥರ. ಅದಾದಮೇಲೆ ಮತ್ತೆ 2 ಸಲ ದಾರ ಸುತ್ಕೊಂಡು ಅದರೊಳಗಡೆ ಹೋಗಿ ತೊಗೊಂಡು ಬಂದಾಗ 3 ನಮಗೆ ಲೂಪ್ ಸಿಗುತ್ತೆ. 3ಕ್ಕೆ ಮಾಡ್ಕೊಂಡು ಬರಬೇಕಾಗತ್ತೆ. 3ಗೆ 2 4 6 ಲೂಪ್ಗಳು ಬರ್ತವೆ. ಹಾಗಾಗಿ ನೋಡ್ಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ. 2ರಲ್ಲಿ 1 ನೋಡಿರಿ, 2ರಲ್ಲಿ 1 ಈ ಥರ ಹಿಂಗೆ ಲೆಕ್ಕ ಹಾಕ್ಕೊಂಡು 8 ಕಂಬಗಳನ್ನ ಹಾಕ್ಕೊಳ್ಳಿ. ಕರೆಕ್ಟಾಗಿ ಬರುತ್ತದೆ, ಏನಿಲ್ಲ. ನೋಡಿ ಸಿಂಪಲ್ ಡಿಸೈನು ಹಾಕೋಬೋದು. ನೋಡಿ ಎಲ್ಲಿ ಬರುತ್ತೆ ಅಲ್ಲಿಗೆಲ್ಲ ನಾವು ಅಲ್ಲಿ 3 ಚೈನ್ ಹಾಕಿದ್ದೀವಲ್ಲ, ಆ ಗ್ಯಾಪಲ್ಲಿ ನಾವು ಲಾಕ್ ಮಾಡಬೇಕು. ಅಲ್ಲಿ ಲಾಕ್ ಮಾಡಿ ಇವಾಗ ನಾವೇನು ಮಾಡಬೇಕಂದ್ರೆ, ಇಲ್ಲಿ ನೋಡಿ ನಾನು 2 ಸಲ ಸಿಂಗಲ್ ಕ್ರೋಶ ಹಾಕಿದ್ದೀನಿ ನೋಡಿ. 2 ಸಲ ಚೈನ್ ಹಾಕ್ಕೊಂಡು ಬೀಡ್ಸ್ ಹಾಕಿದ್ದೀನಲ್ಲ, ಅದೇ ಜಾಗಕ್ಕೆ 1 ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಚಿಕ್ಕ ಬೀಡ್ಸ್ಗಳನ್ನ ಹಾಕೋಬೇಕು. ಅಲ್ಲಿ ನಾವು ಒಂದೊಂದು ದೊಡ್ಡ ಬೀಡ್ಸ್ಗಳು ಹಾಕ್ಕೊಂಡು ಬಂದಿದ್ದೀವಲ್ಲ, ಅದೇ ಜಾಗಕ್ಕೆ ಚಿಕ್ಕ ಬೀಡ್ಸ್ಗಳನ್ನ 5 ಬೀಡ್ಸ್ಗಳನ್ನ ಹಾಕೋಬೇಕು ನೋಡಿ. ಈ ಥರ ಸೂಜಿಲಿ ತಗೊಂಡು, ಸೂಜಿ ಎಲ್ಲ ಕ್ರೋಸ್ ಸೂಜಿ ಥರ ಇರುತ್ತಲ್ಲ, ಆ ಕ್ರೋಶ ಇದು. ಹಾಗಾಗಿ 5 ಇದು ತುಂಬ ಚಿಕ್ಕ ಕ್ರೋಶ, ತುದಿ ತುಂಬ ಸೂಜಿ ಇರುತ್ತೆ. ಅದು ಮಾತ್ರ ಇಂಥ ಸಣ್ಣ ಬೀಡ್ಸ್ಗಳನ್ನ ಹಾಕೊಳ್ಳೋಕೆ ಸಾಧ್ಯ ಆಗುತ್ತೆ, ದೊಡ್ಡ ಕ್ರೋಶದಲ್ಲಿ ಆಗಲ್ಲ. ಇದನ್ನ ನಂಬರ್ಗಳೆಲ್ಲ ನಾನು ಇದರಲ್ಲಿ ತೋರಿಸಿಲ್ಲ, ಇನ್ನೊಂದು ತೋರಿಸ್ತೀನಿ ನಾನು. ನೋಡಿ ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡಬೇಕು. ಎರಡು ಸಲ ಸಿಂಗಲ್ ಕ್ರೋಶ ಹಾಕಿರೋ ಜಾಗದಲ್ಲಿ 5 ಬೀಡ್ಸ್ಗಳನ್ನ, ಚಿಕ್ಕ ಬೀಡ್ಸ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡಬೇಕು. ಬೀಡ್ಸ್ ಫಸ್ಟ್ ಬೀಡ್ಸ್ ಲಾಕ್ ಮಾಡ್ಕೊಂಡು ಆಮೇಲೆ ಸೀರೆಗೆ ಮಾಡಬೇಕು. ನೆಕ್ಸ್ಟ್ ಇದೇ ಥರ ಹಾಕ್ಕೊಂಡು ಹೋಗಬೇಕು ಫುಲ್ ಸೀರೆಗೆಲ್ಲ. ನೋಡಿ ಸೇಮ್ 8 ಕಂಬಗಳು, ಮಧ್ಯದಲ್ಲಿ 2 ಚೈನು, ಮತ್ತೆ 2 ಕಂಬಗಳು, 8 ಕಂಬಗಳು, ಈ ಥರ ಫುಲ್ ನಾನು ಕಂಪ್ಲೀಟ್ ಮಾಡಿದ್ದೀನಿ ನೋಡಿ ಸೀರೆ ಎಲ್ಲ. ನೋಡಿ ಎಷ್ಟು ಸಿಂಪಲ್ಲಾಗಿ ತುಂಬ ಚೆನ್ನಾಗಿರ್ತದೆ, ಹಾಕೋಬೋದು, ನೀಟಾಗಿ ಹಾಕ್ಬೋದು, ಚೆನ್ನಾಗಿ ಬರ್ತದೆ. ನೋಡಿ ಕುಚ್ಚು, ನಾನು ಕುಚ್ಚು ಕಟ್ಟಿದ್ದು ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ. ಕುಚ್ಚಿಗೆ 60 120 ಎಳೆ ತೊಗೊಂಡ್ರೆ ಸಾಕಾಗುತ್ತೆ. ತುಂಬ ದಪ್ಪಕ್ಕಾದ್ರೆ ಚೆನ್ನಾಗಿರೋದಿಲ್ಲ, ಕ್ರೋಶ ಕುಚ್ಚಿರೋದ್ರಿಂದ ಸಾಕು. ಇಷ್ಟೇ ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತವೆ, ನೀಟಾಗಿ ಹಾಕೋಬೋದು, ಏನಿಲ್ಲ. ನೋಡಿ ಫ್ರೆಂಡ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಬೇರೆ ಬೇರೆ ಡಿಸೈನ್ಗಳು, ಹೊಸ ಡಿಸೈನ್ಗಳು ಹಾಕ್ತೀನಿ. ಥ್ಯಾಂಕ್ ಯು.